ನಮಸ್ಕಾರ. ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಇದರ ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ವಿದ್ಯಾರ್ಥಿಗಳಲ್ಲಿ ಮೂಡಿರುವಂತಹ ಗೊಂದಲ. ತಮಗೆಲ್ಲ ಗೊತ್ತಿರೋ ಹಾಗೆ SSLC ಪರೀಕ್ಷೆ ಈಗ ಮುಕ್ತಾಯದ ಹಂತದಲ್ಲಿದೆ. ಕಡೆ ಪರೀಕ್ಷೆ ಹೆಚ್ಚು ಕಮ್ಮಿ ಅವ್ರಿಗೆ ತೃತೀಯ ಭಾಷೆ, ಥರ್ಡ್ ಲ್ಯಾಂಗ್ವೇಜ್. ಸಾಕಷ್ಟು ಮಕ್ಕಳು ಅದನ್ನ ಹಿಂದಿ ಆರಿಸ್ಕೊಂಡಿರ್ತಾರೆ, ಇಲ್ಲ ಸಂಸ್ಕೃತ ಆರಿಸ್ಕೊಂಡಿರ್ತಾರೆ. ಈಗ 3-4 ದಿನಗಳ ಹಿಂದೆ ಸರ್ಕಾರ ಏಕಾಏಕಿ ಹಿಂದಿ ಭಾಷೆಯನ್ನ ನೀವು ಮಾರ್ಕ್ಸ್ ಪ್ರಕಾರ ನಾವು ಅದನ್ನ ಮಾಡೋದಿಲ್ಲ, ಗ್ರೇಡ್ ಕೊಟ್ಬಿಡ್ತೀವಿ, ಆ 100 ಅಂಕಗಳನ್ನು ಕೂಡ ನಾವು ಪರಿಗಣಿಸೋದಿಲ್ಲ, 625 ಗರಿಷ್ಠ ಅಂಕದ ಬದಲಾಗಿ ಕೇವಲ 525 ಅಂಕ ನಾವು ಲೆಕ್ಕ ಹಾಕೋತೀವಿ ಅಂತ ಹೇಳಿದ್ರು. ಇಷ್ಟು ವರ್ಷಗಳಿಂದ ಬರ್ತಾ ಇದ್ದಿದ್ದು 625ಕ್ಕೆ ಒಟ್ಟು ಅಂಕಗಳು. ಆ ಒಟ್ಟು ಅಂಕಗಳಿಗೆ ಎಷ್ಟು ಗಳಿಸಿದರೋ ಅದು ಪರ್ಸೆಂಟೇಜ್ ಲೆಕ್ಕ ಹಾಕ್ತಾ ಇದ್ರು. ಹಿಂದಿನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂತಹ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳ ದೊಡ್ಡ ಘಾಸಿಯಾಗಿದೆ. ಏನಕ್ಕೆ ಅಂದ್ರೆ 100ಕ್ಕೆ 60ರಿಂದ 70 ಮಕ್ಕಳು ತೃತೀಯ ಭಾಷೆಯನ್ನ ಹಿಂದಿ ತೆಗೆದುಕೊಳ್ತಾರೆ, ಮಿಕ್ಕದವರು ಸಂಸ್ಕೃತ ಮತ್ತು ಬೇರೆ ಬೇರೆ ಭಾಷೆ ತಗೊಳ್ತಾರೆ. ಹಿಂದಿ ತೃತೀಯ ಭಾಷೆ ತಗೊಳ್ಳೋರೇ ಹೆಚ್ಚು ಕರ್ನಾಟಕದಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ತೃತೀಯ ಭಾಷೆಯನ್ನ ಸಂಪೂರ್ಣವಾಗಿ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಮಾಡಿ ಸುಮ್ಮನೆ ಗ್ರೇಡ್ ಕೊಟ್ಬಿಡ್ತೀವಿ, ಅದನ್ನ ನಿಮ್ಮ ಪರೀಕ್ಷೆಯಲ್ಲಿ ಅದರ ಅಂಕ ಕೂಡ ನಮೂದೆ ಮಾಡಲ್ಲ, ಒಂದು ಗ್ರೇಡ್ ಕೊಟ್ಬಿಡ್ತೀವಿ ಅಂತಂದ್ರೆ ನಿಜವಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಹೈಯೆಸ್ಟ್ ರ್ಯಾಂಕ್ ಸ್ಕೋರ್ ಮಾಡ್ತೀವಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಮರ್ಮಾಘಾತ. ಹಾಗಾಗಿ ನಾವು ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಸರ್ಕಾರದ ಈ ಕ್ರಮವನ್ನ ಖಂಡಿಸ್ತೀವಿ. ಏನಕ್ಕೆ ಅಂತಂದ್ರೆ, ತೃತೀಯ ಭಾಷೆ 3 ಲ್ಯಾಂಗ್ವೇಜ್ ಪಾಲಿಸಿ, 3 ಭಾಷೆಗಳ ಪಾಲಿಸಿನ ಮಾಡಬೇಕಾದ್ರೂ ಕೂಡ ಸಾಕಷ್ಟು ತಜ್ಞರು 16 ವರ್ಷಗಳಿಂದ ಕೂತು ಚರ್ಚೆ ಮಾಡಿ ಮಕ್ಕಳಿಗೆ 3 ಭಾಷೆ ಕಲಿಯುವಂತ ಕ್ಷಮತೆ ಇದೆ. ನಮ್ಮ ಭಾರತದ ಮಕ್ಕಳಿಗೆ 16 ಭಾಷೆಗಳನ್ನು ಕಲಿಯುವಂತ ಕ್ಷಮತೆ ಇದೆ, 3 ಭಾಷೆ ಖಂಡಿತ ಕಲ್ತ್ಕೊಳ್ತಾರೆ ಅಂತ ಹೇಳಿ ರಾಷ್ಟ್ರ ಭಾಷೆ, ರಾಜ್ಯ ಭಾಷೆ, ಒಂದು ಅಂತಾರಾಷ್ಟ್ರೀಯ ಭಾಷೆ ಅಂತ ಮಾಡಿದ್ರು. ಪ್ರಥಮ ಭಾಷೆ ಕನ್ನಡ ಕಂಪಲ್ಸರಿ 125 ಮಾರ್ಕು, ದ್ವಿತೀಯ ಭಾಷೆ ಇಂಗ್ಲಿಷ್ 100 ಮಾರ್ಕು, ತೃತೀಯ ಭಾಷೆಗೂ 100 ಮಾರ್ಕು. ಅದು ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಅಥವಾ ಅವರ ಆಯ್ಕೆಯ ಇನ್ಯಾವುದೇ ಭಾಷೆ ಆಗಿರ್ಬೋದು. ಆದ್ರೆ ಹಿಂದಿನ ಮಾತ್ರ ಆ ರೀತಿ ಏಕಾಏಕಿ ಕಿತ್ತು ಹಾಕಿದ್ದು ಈಗ ಮಿಕ್ಕ ಭಾಷೆಗಳು ತೃತೀಯ ಭಾಷೆ ತಗೊಂಡವ್ರಿಗೆ ಏನು ಅನ್ನುವಂಥದ್ದು ಬರುತ್ತೆ. ಸೊ ಈ ರೀತಿಯಾದಂತಹ ಕಡೇ ಕ್ಷಣದಲ್ಲಿ ಮಾಡುವಂಥದ್ದು, ಸರ್ಕಾರಕ್ಕೆ ಆ ರೀತಿ ಹಿಂದಿ ಭಾಷೆನ ಆಚೆಗೆ ಇಟ್ಬಿಡೋಣ ಅಂತಿದ್ದಿದ್ರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಅದನ್ನ ಮಾಡಬೇಕೇ ಹೊರತು ಪರೀಕ್ಷೆಗೆ ಇನ್ 3 ದಿನ 4 ದಿನ ಅನ್ನೋವಾಗ ಏಕಾಏಕಿ ಅದನ್ನ ತೆಗೆದು ಆಚೆ ಹಾಕ್ಬಿಡ್ತೀವಿ, ಸುಮ್ಮನೆ ಗ್ರೇಡ್ ಕೊಟ್ಬಿಡ್ತೀವಿ ಅಂತಂದ್ರೆ ಕಷ್ಟಪಟ್ಟು ಓದಿರುವಂತ ವಿದ್ಯಾರ್ಥಿಗಳಿಗೂ ಆಘಾತ. ಮತ್ತೆ ನಾಳೆ ಆ ಪರೀಕ್ಷೆಯ ಮೌಲ್ಯಮಾಪನ ಹೇಗೆ ಮಾಡ್ತಾರೆ, 100ಕ್ಕೆ 100 ತಗೊಳ್ಳೋ ಅಂತವ್ರಿಗೆ ಹೇಗೆ ಮೌಲ್ಯಮಾಪನ ಮಾಡ್ತಾರೆ, ಮೌಲ್ಯಮಾಪನ ಮಾಡೋರ್ಗೂ ಕೂಡ ಅದರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾವುದೋ ಕಾರಣದಿಂದ ಅಥವಾ ಅದರ ಮೂಲಕ ಕನ್ನಡ ಪ್ರೀತಿ ತೋರಿಸುವಂಥದ್ದು ತಪ್ಪು. ಏನಕ್ಕೆ ಅಂತಂದ್ರೆ, ಇನ್ನೊಂದು ಭಾಷೆನ ನಿಷೇಧ ಮಾಡಿ ಕನ್ನಡ ಭಾಷೆ ಪ್ರೀತಿ ತೋರಿಸ್ತೀನಿ ಅಂತದಲ್ಲ. ನಾವು ಕನ್ನಡವನ್ನ CBSE ಶಾಲೆ, ICSE ಶಾಲೆಯಲ್ಲೂ ಕಡ್ಡಾಯ ಮಾಡಿ ಈ ಹಿಂದಿನ ಸರ್ಕಾರ ಏನು ಆದೇಶ ಮಾಡಿತ್ತು ಅದು ಸರಿಯಾಗಿದೆ. ಏನಕ್ಕೆ ಅಂದ್ರೆ, ಕರ್ನಾಟಕದಲ್ಲಿದ್ದಾಗ ಎಲ್ಲರೂ ಕನ್ನಡ ಭಾಷೆ ಕಲಿಬೇಕು, ಅದು ಕನ್ನಡ ಪ್ರೇಮ. ಆದ್ರೆ ಹೆಚ್ಚು ಹೆಚ್ಚು ಭಾಷೆಗಳನ್ನ ಕಲಿಯುವಂಥದ್ದು, ಈಗ ನಾಳೆ ಮಗು IAS ಆಫೀಸರ್ ಆಗ್ಬೇಕು, IPS ಆಫೀಸರ್ ಆಗ್ಬೇಕು, ರಾಷ್ಟ್ರ ಸ್ತರದ ಆಫೀಸರ್ ಆಗ್ಬೇಕಂದ್ರೆ ಹಿಂದಿಯನ್ನ ಶಾಲಾ ಮಟ್ಟದಿಂದ ಕಲ್ತಾಗ್ಲೇನೆ ಅದು ಅನುಕೂಲ ಆಗುವಂಥದ್ದು. ಸೊ ಹಾಗಾಗಿ ಮಲತಾಯಿ ಧೋರಣೆಯನ್ನ ಇವರು ಹಿಂದಿ ಭಾಷೆಗೆ ತೋರಿಸುವಂಥದ್ದು ಅಥವಾ ಹಿಂದಿ ಭಾಷೆಯನ್ನ ಕಂಡಮ್ ಮಾಡೋದ್ರ ಮೂಲಕ ಕೇಂದ್ರದ ವಿರುದ್ಧ ಒಂದು ಪ್ರತಿಭಟನೆ ತೋರಿಸ್ತೀವಿ ಅನ್ನೋಂಥ ಧೋರಣೆ ಏನಿದೆ, ಸರ್ಕಾರದ ಈ ಧೋರಣೆ ಅವ್ರಿಗೆ ರಾಜಕೀಯವಾಗಿ ವಿರೋಧ ಮಾಡಬೇಕಾದ್ರೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ವಿರೋಧ ಮಾಡಲಿ, ಆದ್ರೆ ವಿರೋಧವನ್ನ ಶಿಕ್ಷಣ ಕ್ಷೇತ್ರದ ತನಕ ತಗೊಂಡು ಬರಬಾರ್ದು ಅಂತ ನಮ್ಮ ಕಳಕಳಿಯ ಮನವಿ ಹಾಗೂ ನಮ್ಮ ಪ್ರತಿಭಟನೆ. ಅದಲ್ಲದೇನೆ ನಮ್ಮ ವಿಜ್ಞಾನ ಮತ್ತು ವಿಶೇಷವಾಗಿ ಗಣಿತದ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ವಾಟರ್ ಮಾರ್ಕ್ ಏನು ಬಹಳ ಕಂಡು ಕಾಣದಂತೆ ಮುದ್ರಣ ಮಾಡಬೇಕು, ಅದನ್ನ ಹೇಗೆ ಮುದ್ರಣ ಮಾಡಿದ್ದಾರೆ ಅಂತಂದ್ರೆ, ಒಂದು ಸ್ಯಾಂಪಲ್ ಬೇಕಾದ್ರೆ ನಮ್ಮ ಅಧ್ಯಕ್ಷರು ಅದಾದ್ಮೇಲೆ ಸಂಚಾಲಕರು ಮಾತಾಡ್ತಾರೆ. ಅದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನೇ ಕೆಲವು ಕಡೆ ಮುಚ್ಚಿ ಹಾಕ್ಬಿಟ್ಟಿದೆ. ಪ್ರಶ್ನೆ ಏನು ಅಂತಲೇ ಓದ್ಲಿಕ್ಕೆ ಆಗಲ್ಲ. ಅದನ್ನ ಏನು ಅಂತ 40 ಮಕ್ಕಳು ಒಂದು ಹಾಲಲ್ಲಿದ್ರೆ ಅವರು ಟೀಚರು ಅಷ್ಟನ್ನು ಕೂಡ ಅದನ್ನು ಪರಿಹಾರ ಮಾಡೋಕ್ಕಾಗಲ್ಲ. ಈ ರೀತಿಯಾದಂತಹ ಗೊಂದಲ ಮಾಡಿದಾಗ ಏನ್ ಮಾಡ್ತಾರೆ. ಜೊತೆಗೆ ಗಣಿತ ಪತ್ರಿಕೆಯಲ್ಲಿ ಒಟ್ಟು 37 ಅಂಕದ ಸಮಸ್ಯೆ ಇದೆ. 16 ಅಂಕಗಳು ಔಟ್ ಆಫ್ ದಿ ಸಿಲೆಬಸ್, ಅದು ಪಠ್ಯ ಪುಸ್ತಕದಲ್ಲೇ ಇಲ್ಲ. ಇನ್ನ 21 ಅಂಕಗಳು ಏನು ಅನ್ವಯಿಕ ಅಂದ್ರೆ ಅಪ್ಲಿಕೇಶನ್ ಬೇಸ್ಡ್ ಪ್ರಶ್ನೆಗಳಿದೆ. ಅದನ್ನ PUC ಅಥವಾ ಇನ್ನೂ ಮುಂದಿನ ಮಟ್ಟದಲ್ಲಿ ಮಾಡುವಂತ ಹೈಯರ್ ಆರ್ಡರ್ ಕ್ವಶನ್ ಅನ್ನ 10ನೇ ತರಗತಿ ಮಕ್ಕಳು ಕೊಟ್ಟಿದ್ದಾರೆ. ಹಾಗಾಗಿ 10ನೇ ತರಗತಿಗೆ ಯಾರು ಪ್ರಶ್ನೆಯನ್ನ ಸೆಟ್ ಮಾಡಿದ್ದಾರೆ,
ಇವ್ರು ಯಾರೋ 10ನೇ ಕ್ಲಾಸ್ ಟೀಚರ್ ಸೆಟ್ ಮಾಡಿರೋಂಥ ಪ್ರಶ್ನೆ ಪತ್ರಿಕೆ ಅಲ್ಲ, ಯಾರೋ PUC ಲೆಕ್ಚರರ್ನೋ ಇನ್ಯಾರನೋ ಇಟ್ಕೊಂಡು ಅವರು ಸೆಟ್ ಮಾಡಿರೋಂಥದ್ರಿಂದಾಗಿ ಗ್ರಾಮೀಣ ಮಕ್ಕಳಿಗೆ 37 ಅಂಕಗಳಿಗೆ ಏಟ್ ಬೀಳ್ತಾ ಇದೆ. 16 ಅಂಕಗಳು ಔಟ್ ಆಫ್ ಸಿಲೆಬಸ್ಸು, 21 ಅಂಕಗಳು ಅತ್ಯಂತ ಕಠಿಣವಾದಂತಹ ಅನ್ವಯಿಕ ಪ್ರಶ್ನೆಗಳು, ಅಪ್ಲಿಕೇಶನ್ ಓರಿಯೆಂಟೆಡ್ ಪ್ರಶ್ನೆಗಳು. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿರೋ ಎಲ್ಲ ಗೊಂದಲಗಳನ್ನ ಇದನ್ನ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಮಕ್ಕಳ ಬಾಳ್ನಲ್ಲಿ ಆಟ ಆಡಬಾರ್ದು. ಏನಕ್ಕೆ ಅಂತಂದ್ರೆ ಸಾಮಾನ್ಯವಾಗಿ 10ನೇ ತರಗತಿನಲ್ಲಿ ಫಲಿತಾಂಶ ವ್ಯತ್ಯಾಸ ಆದಾಗಲೇ ಮಕ್ಕಳು ಏನೇನೋ ವಿಪರೀತ ಅತಿರೇಕ ಕ್ರಮಕ್ಕೆ ಹೋಗುವಂಥದ್ದು. ಅದರಲ್ಲಿ ಈ ರೀತಿಯಾದಂತಹ ಕ್ರಮಗಳು ಕೂಡ ಒಂದು ಕಾರಣ ಆಗ್ಬಿಡಬಹುದು ಅಂತ ಆಗ್ಬಾರ್ದು ಅನ್ನೋದು ನಮ್ಮ ಮನವಿ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ, ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲೂ ಕರ್ನಾಟಕದ ವಿದ್ಯಾರ್ಥಿಗಳ ಗೊಂದಲಕ್ಕೆ ಕಾರಣ ಆಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಮಂತ್ರಿಗಳ ಮತ್ತು ಸರ್ಕಾರದ ಈ ನಡೆ ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರವೇ ಆಗಿದೆ. ಹಿಂದಿಯನ್ನ ಖಂಡಿಸ್ಬೇಕು ಮತ್ತೆ ಹಿಂದಿ ಭಾಷೆಯನ್ನ ತೆಗೆದಾಕ್ಬೇಕು ಅಂತ ಇದ್ರೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಶೈಕ್ಷಣಿಕ ಅವಧಿ ಶುರುವಾದಂಥ ಸಂದರ್ಭದಲ್ಲಿ ಹಿಂದಿಯನ್ನ ತೆಗೆದಾಕ್ಬೋದಿತ್ತು ಅಥವಾ ಹಿಂದಿ ಭಾಷೆಯನ್ನ ಖಂಡಿಸಿ ದೂರ ಇಡ್ಬೋದಾಗಿತ್ತು. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ, ಹಿಂದಿ ರಾಷ್ಟ್ರೀಯ ಭಾಷೆ, ನಮ್ಮ ಕನ್ನಡ ಮಾತೃಭಾಷೆ, ಅದರೊಟ್ಟಿಗೆ ಅಂತಾರಾಷ್ಟ್ರೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನ ಎಲ್ಲ ವಿದ್ಯಾರ್ಥಿಗಳು ಕಲಿತಾ ಇರತಕ್ಕಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ಈ 3 ಭಾಷೆನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಹಿಂದಿ ಭಾಷೆ ಏಕೆ ಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಸದಸ್ಯರು ಉತ್ತರವನ್ನು ನೀಡಿದ್ದಾರೆ. ಯಾಕಪ್ಪ ಅಂದರೆ IAS ನಂತಹ IPS ನಂತಹ ಇನ್ನಿತರ ಯಾವುದೇ ಕಾಂಪಿಟೇಷನ್ ಇರತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಆಗಲಿಕ್ಕೆ ಮತ್ತು ವ್ಯಾವಹಾರಿಕವಾಗಿ ಭಾಷೆಯನ್ನು ಬಳಸಲಿಕ್ಕೆ ಭಾಷೆ ಬೇಕು. ಈಗಾಗಲೇ ಕಲಿಯೋಕ್ಕೆ ಕೋಟಿ ಭಾಷೆ, ಹಾಡೋಕ್ಕೆ ಒಂದೇ ಭಾಷೆ ಅಂತ ಹಿರಿಯರು ನಮಗೆ ಹೇಳಿದ್ದಾರೆ. ಹಾಗಾಗಿ ಭಾಷೆಗಳನ್ನು ಕಲಿಯೋದ್ರಿಂದ ಬೇರೆ ಭಾಷೆಗೆ ನಾವು ಮತಾಂತರ ಆಗೋ ರೀತಿಯಲ್ಲಿ ಬೇರೆ ಭಾಷೆಯನ್ನ ಜೀವನ ಪೂರ್ತಿ ನಾವು ಮನೆಯಲ್ಲಿ ಬಳಸ್ಕೊಂಡು ಹೋಗ್ತೀವಿ ಅನ್ನೋದು ತಪ್ಪು. ಯಾಕಪ್ಪ ಅಂದರೆ ಭಾಷೆ ಕಲೀಲಿಕ್ಕೆ ವ್ಯಾವಹಾರಿಕವಾಗಿ ವ್ಯವಹರಿಸ್ಲಿಕ್ಕೆ ಭಾಷೆ ಬೇಕೇ ಬೇಕಾಗುತ್ತೆ. ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಭಾಷೆಯ ಬಗ್ಗೆ ನೀಟಾಗಿ ತಿಳ್ಕೊಂಡ್ರೆ ಒಂದು ಉತ್ತಮವಾಗಿ ಇರುತ್ತೆ ಅಂತಕ್ಕಂಥದ್ದು. ಯಾಕೆ ಅಂದರೆ ಈಗಿರ್ತಕ್ಕಂಥ ಸಚಿವರು ಏನಿದ್ದಾರೆ, ಅದರಲ್ಲೂ ಶಿಕ್ಷಣ ಸಚಿವರು ಏನಿದ್ದಾರೆ, ಕನ್ನಡನೇ ನೀಟಾಗಿ ಮಾತಾಡೋಕೆ ಬರೋದಿಲ್ಲ ಅಂತ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಸ್ಟೂಡೆಂಟ್ಸ್ಗಳೇ ಅವರಿಗೆ ಹೇಳಿದ್ದು ಕೂಡ ಉಂಟು. ಯಾಕಪ್ಪ ಅಂದರೆ ಅವರು ಈ 3 ಭಾಷೆ ಏನಿದೆ, ತ್ರಿಭಾಷಾ ನೀತಿಯನ್ನ ಈಗಾಗಲೇ ತಲಾಂತರದಿಂದ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಸೆಂಟ್ರಲಲ್ಲಿದ್ದಾಗ ತ್ರಿಭಾಷಾ ನೀತಿಯನ್ನ 3 ಭಾಷೆ ನೀತಿಯನ್ನ ತಂದಿರತಕ್ಕಂಥದ್ದು. 3 ಭಾಷೆ ಏನಕ್ಕೆ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿಯವರು ಹಿಂದಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ನ ಮೂಲ ಹಿಂದಿನೇ ಆಗಿದೆ. ಆದರೆ ಇವಾಗ ಹಿಂದಿಯನ್ನ ಯಾವುದೇ ವಿಚಾರ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ದೂರ್ಲಿಕ್ಕೆ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಮುಗಿಬೀಳಲಿಕ್ಕೆ. ಅಂಥದ್ರಲ್ಲಿ ಈ ಒಂದು ಶಿಕ್ಷಣದ ವಿಚಾರ, ಮಕ್ಕಳ ಭವಿಷ್ಯವನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಏನೋ ನಾವು ಮುಗಿಬಿದ್ದು ಬಿಡ್ತೀವಿ, ಅಥವಾ ಶಿಕ್ಷಣ ಸಚಿವರು ನಾವೇನೋ ಒಂದು ದೊಡ್ಡದಾಗಿ ಹೆಸರು ಮಾಡಿಬಿಡ್ತೀವಿ, ಅಥವಾ ಯಾವುದೇ ವಿಚಾರ ಇಲ್ಲಿ ನಡೀತಾ ಇಲ್ಲ, ನಾವು ಕೂಡ ಏನಾದರೂ ಒಂದು ಶೈನ್ ಆಗೋಣ ಅನ್ನೋ ಒಂದು ರೀತಿಯಲ್ಲಿ ಶಿಕ್ಷಣ ಸಚಿವರು ಅವೈಜ್ಞಾನಿಕವಾಗಿ ಯಾವುದೇ ಶಿಕ್ಷಣ ತಜ್ಞರನ್ನ ಕರೆದು ಚರ್ಚೆ ಮಾಡದೆ ಅಥವಾ ಯಾವುದೇ ಒಂದು ಸಮಿತಿಯನ್ನ ರಚನೆ ಮಾಡದೆ, ವಿದ್ಯಾರ್ಥಿಗಳ ಮತ್ತು ಪೋಷಕರ ಒಪಿನಿಯನ್ನ ತೆಗೆದುಕೊಳ್ಳದೆ ದಿಢೀರ್ ಅಂತ, ಅದು SSLC ಎಕ್ಸಾಮ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹಲವಾರು ಶಾಲೆಗಳಿಗೆ ಇದೊಂದು 3-4 ದಿನದಲ್ಲಿ ವಿಸಿಟ್ ಮಾಡಿದ್ವಿ, ಹಲವಾರು ವಿದ್ಯಾರ್ಥಿಗಳನ್ನ ವಿಚಾರಿಸಿದ್ವಿ ಕೂಡ. ಬಹಳ ಆತಂಕವನ್ನ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ದಾರೆ. ಸರ್, ನಾವು ವರ್ಷ ಪೂರ್ತಿ ಓದಿದೀವಿ, ನಮಗೆ ಒಂದು ಹಿಂದಿಯಲ್ಲಿ 100 ಮಾರ್ಕ್ಸ್ ಬರುತ್ತೆ. ಕೆಲವು ವಿದ್ಯಾರ್ಥಿಗಳು ಓಪನ್ ಆಗಿ ಹೇಳ್ತಾರೆ, ಬೇರೆ ಸಬ್ಜೆಕ್ಟ್ ಅಲ್ಲಿ ನಾವು ವೀಕ್ ಇದ್ವಿ, ಸಾಕಷ್ಟು ಭಾಷೆ ಇದೆ. ಸಾಕಷ್ಟು ಅಂದ್ರೆ ಇನ್ನೆರಡೇ ಭಾಷೆ, ಇಂಟರ್ನ್ಯಾಷನಲ್ ಭಾಷೆ ಒಂದು ಮತ್ತೆ ನ್ಯಾಷನಲ್ ಭಾಷೆ ಒಂದು. ಅದರೊಟ್ಟಿಗೆ ಈಗಾಗಲೇ ಹಿಂದಿ ಶಿಕ್ಷಕರು 25,000ದಿಂದ 30,000 ಜನ ಹಿಂದಿ ಶಿಕ್ಷಕರಿದ್ದಾರೆ.
ಆ ಶಿಕ್ಷಕರಿಗೂ ಕೂಡ ದೊಡ್ಡ ಗೊಂದಲವನ್ನ ಉಂಟು ಮಾಡಿದ್ದಾರೆ. ನಮ್ಮ ಹಿರಿಯರಾದಂಥ ಬಸವರಾಜ್ ಹೊರಟ್ಟಿ ಸಾಹೇಬ್ರು ನಿನ್ನೆ ಒಂದು ಹೇಳಿಕೆನೂ ಕೂಡ ಕೊಟ್ಟಿದ್ದಾರೆ. ಇದನ್ನ ಸರ್ಕಾರಕ್ಕೆ ಮನವಿಯನ್ನ ಮತ್ತೆ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ನೀವೇನು ಹಿಂದಿಯನ್ನ ಗ್ರೇಡ್ ಕೊಡಬೇಕು ಅಂತ ಇದ್ದೀರಿ, ಯಾವುದೇ ಕಾರಣಕ್ಕೂ ಗ್ರೇಡ್ ಕೊಡಬೇಡಿ, ಮಾರ್ಕ್ಸ್ ಅನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತೆ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಹಾಗಾಗಿ ಮಕ್ಕಳ ಒಂದು ಶಿಕ್ಷಣದ ವಿಚಾರವನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯವನ್ನು ಮಾಡಬಾರ್ದು. ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಮೊದಲು ತಿಳ್ಕೋಬೇಕು. ಹಲವಾರು ಶಿಕ್ಷಣ ತಜ್ಞರಿದ್ದಾರೆ ನಾಡಿನಲ್ಲಿ. ಅಂತಹ ಎಲ್ಲ ಶಿಕ್ಷಣ ತಜ್ಞರನ್ನ ಕರೆದು ಒಂದು ತಂಡ ರಚನೆ ಮಾಡಿ ಎಲ್ಲ ಕಡೆ ಆ ತಂಡ ಹೋಗಿ ಒಪಿನಿಯನ್ ಅನ್ನ ತೆಗೆದುಕೊಂಡು ಹಿಂದಿಯನ್ನ ಹೊರತುಪಡಿಸಿ ಉಳಿದ ಭಾಷೆಯನ್ನ ಅಷ್ಟೇ ಕಲ್ತ್ರೆ ಏನಾಗುತ್ತೆ ಅಥವಾ ಹಿಂದಿಯನ್ನು ಸೇರಿದ್ರೆ ಏನಾಗುತ್ತೆ ಅಂತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ